মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 129. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಇಂಡಿಯನ್ ಮಿರರ್ ಅನ್ನುವಂತಹ ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೆದಂತಹ ಭಾವನೆಗಳನ್ನು ಗಮನಿಸ್ತಾ ಇದ್ವಿ. ವಿವೇಕಾನಂದರು ತಮ್ಮ ಮಾತು ಭಾವನೆಗಳ ವೈಭವದಿಂದ ಅದ್ಭುತ ಆಕಾರದಿಂದ ಸಮ್ಮೇಳನದ ಕಣ್ಮಣಿಯಾಗಿದ್ದರು. ಸ್ವಾಮೀಜಿ ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ ಸಾಕು, ಗೊತ್ತಿಲ್ಲದ ಹಾಗೆ ಜನ ಹುಚ್ಚಾಗಿ ಕರತಾಡನ ಮಾಡ್ತಿದ್ರು. ಆದರೆ ಅವರು ಸಾವಿರಾರು ಜನರ ಈ ಬಗ್ಗೆ ಮೆಚ್ಚುಗೆಯನ್ನ ಅಹಂಕಾರದ ಲವಲೇಶವೂ ಇಲ್ಲದ ಹಾಗೆ ಶಿಶು ಸಹಜ ಸಂತೃಪ್ತಿಯಿಂದ ಸ್ವೀಕರಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬಡತನ ಹಾಗೆ ಅನಾಮಧೇಯ ಸ್ಥಿತಿಯಿಂದ ಒಮ್ಮೆಗೆ ಸಮೃದ್ಧಿ ಹಾಗೆ ಪ್ರಖ್ಯಾತಿಗೆ ಏರುವಂಥದ್ದು ಈ ವಿನಮ್ರ ಬ್ರಾಹ್ಮಣ ಸನ್ಯಾಸಿಗೆ ಬಹಳ ವಿಚಿತ್ರವಾದ ಅನುಭವವೇ ಆಗಿರಬೇಕು ಅಂತ ಆ ಇಂಡಿಯನ್ ಮಿರರ್ ಅನ್ನುವಂತಹ ಪತ್ರಿಕೆಯಲ್ಲಿ ಬರೆದಿದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಇದಾದ ನಂತರ ಶಿಕಾಗೋದಲ್ಲಿ ಸ್ವಾಮೀಜಿ ಅತ್ಯಂತ ಯಶಸ್ಸಿನ ವರದಿಗಳು ಅಮೆರಿಕಾದ ಪತ್ರಿಕೆಗಳ ಮುಖಾಂತರ ಭಾರತಕ್ಕೆ ಹರಿದು ಬಂದ ಹಾಗೆ ಭಾರತದ ಪತ್ರಿಕೆಗಳು ಅದನ್ನು ಉತ್ಸಾಹದಿಂದ ಪುನರ್ಮುದ್ರಿಸೋದಕ್ಕೆ ಪ್ರಾರಂಭ ಮಾಡಿತು. ಅದರಲ್ಲೂ ಮುಖ್ಯವಾಗಿ ಕಲ್ಕತ್ತಾದ ಇಂಡಿಯನ್ ಮಿರರ್ ವಿವರಪೂರ್ಣವಾದ ವರದಿಗಳ ಜೊತೆಗೆ ಈ ಬಗ್ಗೆ ಸಂಪಾದಕೀಯಗಳನ್ನು ಬರೆದು ಪ್ರಶಂಸೆಯನ್ನು ವ್ಯಕ್ತಪಡಿಸಿತು. ಆದರೆ ಕೆಲವು ಪತ್ರಿಕೆಗಳು ಸ್ವಾಮೀಜಿ ಗಳಿಸಿದ್ದಂತಹ ಜನಪ್ರಿಯತೆಯನ್ನು, ಅವರ ಯಶಸ್ಸನ್ನೂ ಕೂಡ ಸಹಿಸಲೋದಕ್ಕೆ ಸಾಧ್ಯವಾಗದಲೇ ಟೀಕಿಸಿ ಬರೆದಿದ್ದು ಉಂಟು. ಅಸೂಯೆ ಹಾಗೆ ಮತೀಯ ಪೂರ್ವಗ್ರಹವೇ ಈ ದ್ವೇಷಕ್ಕೆ ಕಾರಣ. ಆದರೆ ಈ ಪತ್ರಿಕೆಗಳು ಅವರ ಪರವಾಗಿಯೇ ಬರೆದಿರಲಿ, ವಿರುದ್ಧವಾಗಿಯೇ ಬರೆದಿರಲಿ, ಯುವ ಸನ್ಯಾಸಿಯೊಬ್ಬ ಸಮುದ್ರವನ್ನ ದಾಟಿ ಅಮೆರಿಕೆಗೆ ಹೋದ ಹಾಗೆ ಅಲ್ಲಿನ ಜನರ ಜೊತೆಗೆ ಬೆರೆತನೋ ಅನ್ನೋ ಹಾಗೆ ಪ್ರಸಿದ್ಧವಾದ ಧರ್ಮ ಸಮ್ಮೇಳನದಲ್ಲಿ ಜಯಬೇರಿ ಬಾರಿಸಿದಂತೆ ಅನ್ನುವಂತಹ ಕೌತುಕದ ವರ್ತಮಾನ ಭಾರತದ ಎಲ್ಲೆಡೆ ಹರಡಿತು. ಪ್ರತಿದಿನ ಅನ್ನೋ ಹಾಗೆ ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಭಾಷಣದ ವರದಿಗಳು ಭಾರತದ ಪತ್ರಿಕೆಗಳಲ್ಲಿ ಪ್ರಕಟವಾಗೋದಕ್ಕೆ ಪ್ರಾರಂಭಿಸಿತು. ಡಿಸೆಂಬರ್ 6ನೇ ತಾರೀಕಿನಂದು ಇಂಡಿಯನ್ ಮಿರರ್ ಬರೆದಂತಹ ಸಂಪಾದಕೀಯ ಅದರ ಪ್ರಸ್ತುತ ಭಾಗ ಹೀಗೆ ಹೇಳುತ್ತೆ. ಏನನ್ನು ಹೇಳಿ ಮುಂದುವರಿಸ್ತಾ ಹೇಳುತ್ತೆ. ಆದರೆ ಎಲ್ಲ ಸಭಿಕರ ಕಣ್ಣುಗಳು ನೆಟ್ಟಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಭಾರತೀಯ ಪ್ರತಿನಿಧಿ ಅಂದರೆ ಅದು ಮತ್ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದರು. ಇದು ಇಂಡಿಯನ್ ಮಿರರ್ ಅನ್ನುವಂತಹ ಪತ್ರಿಕೆ ಬರೀತಿದೆ. ಸ್ವಾಮಿ ವಿವೇಕಾನಂದರದ್ದು ಸನ್ಯಾಸಿಯ ಉಡುಗೆ, ಸುಂದರಾಕಾರ, ಭವ್ಯ ನಿಲುವು, ವಜ್ರದ ಹಾಗೆ ಮಿನುಗುವಂತಹ ಕಣ್ಣುಗಳು. ಇದು ಅವರ ಆಕರ್ಷಕ ಮೇಲ್ನೋಟದ ದೃಶ್ಯ. ಆದರೆ ಅವರು ಒಮ್ಮೆ ಮಾತನಾಡಿದಾಗ ಅದರ ಅಂತರಾಳದ ವ್ಯಕ್ತಿ ಸಿಡಿದು ನಿಂತಾಗ ಆ ಶಕ್ತಿ ಇಮ್ಮಡಿಸ್ಬಿಡ್ತಿತ್ತು. ವೇದಾಂತ ಧರ್ಮದ ಕುರಿತು ಅವರು ಕೊಟ್ಟಂತಹ ಉಜ್ವಲವಾದ ವ್ಯಾಖ್ಯಾನವನ್ನ ಆ ಬೃಹತ್ ಸಭೆ ಮಂತ್ರಮುಗ್ಧವಾಗಲಿ ಆಲಿಸ್ತು. ವಿವೇಕಾನಂದರ ಮೇಲಿನ ಅಮೆರಿಕನ್ನರ ಉತ್ಸಾಹ ಅನ್ನುವಂಥದ್ದು ನಾವು ಸುಲಭವಾಗಿಯೇ ಅರ್ಥ ಮಾಡಿಕೊಳ್ಬೋದು ಅಂತ ಆ ಪತ್ರಿಕೆಯಲ್ಲಿ ಬರೆಯಲ್ಪಡ್ತು. ಸನ್ಯಾಸಿಯೊಬ್ಬ ಸರ್ವಧರ್ಮ ಅದರ ಕೀರ್ತಿ ಪತಾಕೆಯನ್ನ ದೂರದ ಅಮೆರಿಕಾದಲ್ಲಿ ಮೆರೆಸಿದಂತಹ ಸುದ್ದಿ ಕೇಳಿ ಸಹಸ್ರಾರು ಭಾರತೀಯರು ಪುಲಕಿತರಾದರು. ಈ ಸನ್ಯಾಸಿ ಯಾರಿರಬಹುದು ಅಂತ ಎಲ್ಲ ಆಶ್ಚರ್ಯಪಟ್ರು. ಯಾರಿಗೆ ಸ್ವತಃ ಅವರು ಗುರುಭಾಯಿಗಳಿಗೂ ಕೂಡ ಅವರು ಯಾರು ಅನ್ನೋದು ಗೊತ್ತಾಗಲಿಲ್ಲ. ಸ್ವಾಮಿ ವಿವೇಕಾನಂದ ಅನ್ನುವಂತಹ ಹೆಸರು ಆ ಯುವ ಸನ್ಯಾಸಿಗಳಿಗೆ ಹೊಸದು. ಈ ಹಿಂದೆ ಅವರ ಹೆಸರನ್ನ ಕೇಳಿರಲಿಲ್ಲ ಅಂತಲ್ಲ, ಆದರೆ ಸ್ವಾಮೀಜಿ ತಮ್ಮ ಹೆಸರನ್ನ ಅದೆಷ್ಟೋ ಸಲ ಬದಲಾಯಿಸಿಕೊಂಡಿದ್ದು ಇತ್ತು. ಹಾಗಾಗಿ ಆ ಸನ್ಯಾಸಿ ತಮ್ಮ ನರೇನ್ ಬಾಯಿಯೇ ಇರಬೇಕು ಅನ್ನುವಂತಹ ಅನುಮಾನ ಉಂಟಾಯಿತು. ಅಂತಾದರೂ ಕೂಡ ಯಾವುದು ಕೂಡ ನಿರ್ದಿಷ್ಟವಾಗಿ ಇರಲಿಲ್ಲ. ಅವರು ಯಾರಾದ್ರೇನಂತೆ, ಅಂತೂ ವೇದ ಧರ್ಮಕ್ಕೆ ಗೌರವ ಸಂದಿತಲ್ಲ ಅನ್ನುವಂತಹ ಸಂತೋಷವನ್ನ ಪಡ್ಕೊಂಡ್ರು ಆ ಯುವ ಸಾಧುಗಳು. ಆದರೆ ನವೆಂಬರ್ 15 ಹೊತ್ತಿಗೆ
ಎಲ್ಲರಿಗೂ ಕೂಡ ನಿಜವಾದ ಸಂಗತಿ ತಿಳಿದು ಬಂದ ಹಾಗಾಯಿತು. ಇಂಡಿಯನ್ ಮಿರರ್ ಪತ್ರಿಕೆ ವಿವೇಕಾನಂದರ ಹಿನ್ನೆಲೆಯನ್ನ ಪತ್ತೆ ಮಾಡಿ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪದವೀಧರರು, ಹೆಸರು ನರೇಂದ್ರನಾಥ ದತ್ತ ಅಂತ, ಅವರು ದಕ್ಷಿಣೇಶ್ವರದ ಪೂಜ್ಯ ಪರಮಹಂಸ ಶ್ರೀರಾಮಕೃಷ್ಣರ ಶಿಷ್ಯರು ಅಂತ ಪ್ರಕಟಣೆ ಮಾಡ್ತು. ಸ್ವಾಮಿ ವಿವೇಕಾನಂದರು ತಮ್ಮ ನೆಚ್ಚಿನ ಗುರುಭಾಯಿ ನರೇಂದ್ರನೇ ಅಂತ ಗೊತ್ತಾದಾಗ ಆಲಂ ಬಜಾರ್ ಮಠದ ಸನ್ಯಾಸಿಗಳ ಅವ್ರಿಗಾದಂತಹ ಅತಿ ಆನಂದ, ಖುಷಿಯಿಂದ ಕುಣಿದಾಡ್ಬಿಟ್ರು. ತಮ್ಮ ಗುರುದೇವರು ಹೇಳಿದ್ದಂತಹ ಭವಿಷ್ಯವಾಣಿ ಇದಿಷ್ಟು ಬೇಗ ಸತ್ಯವಾದದ್ದನ್ನು ನೋಡಿ ಎಲ್ಲರೂ ಕೂಡ ಈಗ ವಿಸ್ಮಯಾಭರಿತರಾಗ್ಬಿಟ್ಟಿದ್ದಾರೆ. ಆದರೆ ಸ್ವಾಮೀಜಿ ತಮ್ಮ ಯಶಸ್ಸಿನ ಸುದ್ದಿಯನ್ನು ತಾವು ಗುರುಭಾಯಿಗಳಿಗೆ ಬಂದು ತಿಳಿಸಲಿಲ್ಲ. ಅವರ ಮನಸ್ಸಿನಲ್ಲೇನಿತ್ತು ಅನ್ನೋದನ್ನು ಊಹಿಸೋದು ಕಷ್ಟ. ಬಹುಶಃ ತಮ್ಮ ಕಾರ್ಯ ಯೋಜನೆಯ ಇನ್ನಷ್ಟು ಸ್ಪಷ್ಟವಾಗಲಿ, ಇನ್ನಷ್ಟು ದೃಢವಾಗಿ ನೆಲೆಯೂರಿ ನಿಲ್ಲಲಿ ಅನ್ನೋದು ಅವರ ಆಲೋಚನೆ ಇದ್ದಿರಬಹುದು. ಅಥವಾ ತಮ್ಮ ಯೋಜನೆಯನ್ನ ತಮ್ಮ ಗುರುಭಾಯಿಗಳಿಗೆ ತಿಳಿಸಿ ಆ ಯೋಜನೆಯ ಪ್ರಕಾರವೇ ನಡೆದುಕೊಳ್ಳೋ ಹಾಗೆ ಅವ್ರಿಗೆ ಹೇಳೋದಕ್ಕೆ ಮೊದಲು ಮತ್ತೊಮ್ಮೆ ಶ್ರೀರಾಮಕೃಷ್ಣರ ಆದೇಶಕ್ಕಾಗಿ ಕಾಯ್ತಿದ್ದಾರೋ ಅನ್ನೋ ಅಷ್ಟು ಇದ್ದಿರಬಹುದು. ಕಾರಣ ಏನಾದರೂ ಇರಲಿ, ಅವರು ಭಾರತದಲ್ಲಿನ ತಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸೋದಕ್ಕೆ ತಮ್ಮ ಸೋದರ ಸನ್ಯಾಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ಇದರ ಮುಂದೆಯೇ. ಅಮೆರಿಕಾದಲ್ಲಿ ಸ್ವಾಮೀಜಿ ಪಡ್ಕೊಂಡಂತಹ ಗೌರವ ಮನ್ನಣೆಗಳ ಬಗ್ಗೆ ತಿಳಿದು ಅವರ ಸ್ನೇಹಿತರು, ಶಿಷ್ಯರು ಎಲ್ಲರೂ ಕೂಡ ತಮಗ ಆದಂತಹ ಗೌರವ ಸಂದಂತೆ ಅವ್ರಿಗೇ ಗೌರವ ಸಂದ ಹಾಗೆ ಆನಂದ ಉತ್ಸಾಹ ಭರಿತರಾದರು. ದೇಶದಾದ್ಯಂತ ಅನೇಕ ನಗರಗಳಲ್ಲಿ, ಮುಖ್ಯವಾಗಿ ಮದ್ರಾಸು, ಬೆಂಗಳೂರುಗಳಲ್ಲಿ ಅವರ ಶಿಷ್ಯರು ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಅಲ್ದಲೇ ಯಾಕೆ, ಖೇತ್ರಿ ಮಹಾರಾಜ ಅಜಿತ್ ಸಿಂಗ, ಮುನ್ಷಿ ಜಗಮೋಹನ್ ಲಾಲ್, ಜುನಾಗಢದ ದಿವಾನ್ ಹರಿದಾಸ್ ದೇಸಾಯಿ, ಹೀಗೆ ಸ್ವಾಮೀಜಿಗೆ ಹರಿದಾಸ್ ದೇಸಾಯಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಅದರ ಜೊತೆಗೆ ನ್ಯೂಯಾರ್ಕ್ ಹೆರಾಲ್ಡ್ ಹಾಗೆ ನ್ಯೂಯಾರ್ಕ್ ಕ್ರಿಟಿಕ್ ಅನ್ನುವಂಥ ಪತ್ರಿಕೆಗಳನ್ನು ತಮ್ಮ ಬಗ್ಗೆ ಬರೆದಿದ್ದಂತಹ ಶ್ಲಾಘನೆಯ ಲೇಖನಗಳನ್ನು ಒಂದೆರಡನ್ನು ಕಳಿಸ್ಕೊಟ್ರು. ಪತ್ರದಲ್ಲಿ ಅವರು ಹೀಗೆ ಬರೆದಿದ್ರು: ನಾನು ಇನ್ನೂ ಹೆಚ್ಚಾಗಿ ಈ ಬಗ್ಗೆ ಅಂದರೆ ಸ್ವಾಮಿ ವಿವೇಕಾನಂದರ ಯಶಸ್ಸಿನ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ನೀವು ನನ್ನನ್ನು ಅಹಂಕಾರಿ ಅಂತ ತೀರ್ಮಾನಿಸ್ತೀರಿ. ಆದರೆ ನಾನು ಇದನ್ನಾದರೂ ಯಾಕೆ ತಿಳಿತೀನಿ ಅಂತಂದರೆ, ನೀವು ಬಾಂಬಿಯ ಕಪ್ಪೆಗಳಾಗಿದ್ದೀರಿ. ಸುತ್ತಲಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕನಿಷ್ಠ ಪಕ್ಷದ ಜ್ಞಾನವು ಕೂಡ, ಅರಿವು ಕೂಡ ನಿಮ್ಮಲ್ಲಿಲ್ಲ. ದಿವಾನ್ಜಿ ಸಾಹೇಬ್, ನಾನು ಈ ಮಾತುಗಳನ್ನು ನಿಮ್ಮನ್ನು ಉದ್ದೇಶಿಸಿ ಬರಿತಾ ಇಲ್ಲ, ಆದರೆ ನಮ್ಮ ಇಡೀ ರಾಷ್ಟ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಸ್ವಾಮೀಜಿ ಕಳಿಸ್ಕೊಟ್ಟಿದ್ದಂತಹ ಪತ್ರಿಕೆಗಳ ತುಣುಕುಗಳನ್ನು ಹರಿದಾಸ್ ದೇಸಾಯಿ ಆಲಂ ಬಜಾರ್ಗೆ ಕಳಿಸ್ಕೊಟ್ರು. ಇದೆಲ್ಲದನ್ನ ಓದಿ ಆ ಗುರುಭಾಯಿಗಳು ಮತ್ತಷ್ಟು ಹಿಗ್ಗದ್ರು. ಬಳಿಕ ಸ್ವಾಮಿ ತ್ರಿಗುಣಾತೀತಾನಂದರು ಇಂಡಿಯನ್ ಮಿರರ್ಗೆ ಸ್ವಾಮೀಜಿಯ ಬಗ್ಗೆ ಒಂದು ಪರಿಚಯ ಲೇಖನವನ್ನು ಅಮೆರಿಕಾದ ಪತ್ರಿಕೆಗಳ ತುಣುಕನ್ನು ಕಳಿಸ್ಕೊಟ್ರು. ಇದೆರಡನ್ನೂ ಕೂಡ ಆ ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು. ಏನಂತ ಪ್ರಕಟಣೆ ಮಾಡಿದ್ರು ಅದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.